ಭೂಕೈಲಾಸ ದಕ್ಷಿಣದ ಕಾಶಿ ಖ್ಯಾತಿಯ ಗೋಕರ್ಣ ಕ್ಷೇತ್ರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಮೊನ್ನೆ ಗೋಕರ್ಣ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ನೀನಾ ಕುತಿನ್ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆ ವಾಸವಿದ್ದ ಗುಹೆಯಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನಾವು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸರಿಂದ ರಕ್ಷಣೆಗೊಳಗಾದಂತಹ ವಿದೇಶಿ ಮಹಿಳೆ ಭಾವನಾತ್ಮಕ ಸಂದೇಶವನ್ನ ಕಳಿಸಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ನಾನೀಗ ಆಕೆ ಉಳಿದುಕೊಂಡಂತಹ ಗುಹೆಯ ಹೊರಭಾಗದಲ್ಲಿ ನಾನು ಇದ್ದೇನೆ, ನೋಡ್ತಾ ಇರಬಹುದು. ಇದು ರಷ್ಯಾ ಮೂಲದ ನೀನಾ ಕುಟಿನ್ ಮತ್ತು ಆಕೆಯ ಇಬ್ಬರು ಮಕ್ಕಳು ಇಲ್ಲಿಯೇ ವಾಸವಾಗ್ತಿದ್ರು. ಯಾಕಂತ ಹೇಳಿದ್ರೆ ಒಳಭಾಗದಲ್ಲಿ ದೇವರ ಪೂಜೆ ಅಥವಾ ಧ್ಯಾನ ಮಾಡುವಂತದ್ದಾಗಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಆಕೆ ಬೋಧಿಸ್ತಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆಕೆ ಗೋವಾ ಮತ್ತು ಕರ್ನಾಟಕ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯೇ ವಾಸವಾಗ್ತಿಲ್ಲ. ಕಳೆದ ಒಂದು ವಾರದಿಂದ ಇಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಪೊಲೀಸರು ಕೂಡ ಆಕೆಯನ್ನ ಮತ್ತು ಆಕೆಯ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಆಕೆ ತನ್ನ ಮಕ್ಕಳ ಬಗ್ಗೆ ಆಗಿರಬಹುದು ಅಥವಾ ಹಾವು ಚೇಳುಗಳ ಬಗ್ಗೆ ಸ್ಥಳೀಯರು ಭಯಪಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಆ ರೀತಿ ಇಲ್ಲ, ಕಳಿಸುವ ಒಂದು ಪ್ರಯತ್ನ ಮಾಡಿರುವುದಕ್ಕೆ ಆಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭೂಕೈಲಾಸ ದಕ್ಷಿಣದ ಕಾಶಿ ಖ್ಯಾತಿಯ ಗೋಕರ್ಣ ಕ್ಷೇತ್ರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಮೊನ್ನೆ ಗೋಕರ್ಣ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ನೀನಾ ಕುತಿನ್ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆ ವಾಸವಿದ್ದ ಗುಹೆಯಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನಾವು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸರಿಂದ ರಕ್ಷಣೆಗೊಳಗಾದಂತಹ ವಿದೇಶಿ ಮಹಿಳೆ ಭಾವನಾತ್ಮಕ ಸಂದೇಶವನ್ನ ಕಳಿಸಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ನಾನೀಗ ಆಕೆ ಉಳಿದುಕೊಂಡಂತಹ ಗುಹೆಯ ಹೊರಭಾಗದಲ್ಲಿ ನಾನು ಇದ್ದೇನೆ, ನೋಡ್ತಾ ಇರಬಹುದು. ಇದು ರಷ್ಯಾ ಮೂಲದ ನೀನಾ ಕುಟಿನ್ ಮತ್ತು ಆಕೆಯ ಇಬ್ಬರು ಮಕ್ಕಳು ಇಲ್ಲಿಯೇ ವಾಸವಾಗ್ತಿದ್ರು. ಯಾಕಂತ ಹೇಳಿದ್ರೆ ಒಳಭಾಗದಲ್ಲಿ ದೇವರ ಪೂಜೆ ಅಥವಾ ಧ್ಯಾನ ಮಾಡುವಂತದ್ದಾಗಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಆಕೆ ಬೋಧಿಸ್ತಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆಕೆ ಗೋವಾ ಮತ್ತು ಕರ್ನಾಟಕ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯೇ ವಾಸವಾಗ್ತಿಲ್ಲ. ಕಳೆದ ಒಂದು ವಾರದಿಂದ ಇಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಪೊಲೀಸರು ಕೂಡ ಆಕೆಯನ್ನ ಮತ್ತು ಆಕೆಯ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಆಕೆ ತನ್ನ ಮಕ್ಕಳ ಬಗ್ಗೆ ಆಗಿರಬಹುದು ಅಥವಾ ಹಾವು ಚೇಳುಗಳ ಬಗ್ಗೆ ಸ್ಥಳೀಯರು ಭಯಪಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಆ ರೀತಿ ಇಲ್ಲ, ಕಳಿಸುವ ಒಂದು ಪ್ರಯತ್ನ ಮಾಡಿರುವುದಕ್ಕೆ ಆಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭೂಕೈಲಾಸ ದಕ್ಷಿಣದ ಕಾಶಿ ಖ್ಯಾತಿಯ ಗೋಕರ್ಣ ಕ್ಷೇತ್ರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಮೊನ್ನೆ ಗೋಕರ್ಣ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ನೀನಾ ಕುತಿನ್ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆ ವಾಸವಿದ್ದ ಗುಹೆಯಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನಾವು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸರಿಂದ ರಕ್ಷಣೆಗೊಳಗಾದಂತಹ ವಿದೇಶಿ ಮಹಿಳೆ ಭಾವನಾತ್ಮಕ ಸಂದೇಶವನ್ನ ಕಳಿಸಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ನಾನೀಗ ಆಕೆ ಉಳಿದುಕೊಂಡಂತಹ ಗುಹೆಯ ಹೊರಭಾಗದಲ್ಲಿ ನಾನು ಇದ್ದೇನೆ, ನೋಡ್ತಾ ಇರಬಹುದು. ಇದು ರಷ್ಯಾ ಮೂಲದ ನೀನಾ ಕುಟಿನ್ ಮತ್ತು ಆಕೆಯ ಇಬ್ಬರು ಮಕ್ಕಳು ಇಲ್ಲಿಯೇ ವಾಸವಾಗ್ತಿದ್ರು. ಯಾಕಂತ ಹೇಳಿದ್ರೆ ಒಳಭಾಗದಲ್ಲಿ ದೇವರ ಪೂಜೆ ಅಥವಾ ಧ್ಯಾನ ಮಾಡುವಂತದ್ದಾಗಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಆಕೆ ಬೋಧಿಸ್ತಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆಕೆ ಗೋವಾ ಮತ್ತು ಕರ್ನಾಟಕ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯೇ ವಾಸವಾಗ್ತಿಲ್ಲ. ಕಳೆದ ಒಂದು ವಾರದಿಂದ ಇಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಪೊಲೀಸರು ಕೂಡ ಆಕೆಯನ್ನ ಮತ್ತು ಆಕೆಯ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಆಕೆ ತನ್ನ ಮಕ್ಕಳ ಬಗ್ಗೆ ಆಗಿರಬಹುದು ಅಥವಾ ಹಾವು ಚೇಳುಗಳ ಬಗ್ಗೆ ಸ್ಥಳೀಯರು ಭಯಪಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಆ ರೀತಿ ಇಲ್ಲ, ಕಳಿಸುವ ಒಂದು ಪ್ರಯತ್ನ ಮಾಡಿರುವುದಕ್ಕೆ ಆಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭೂಕೈಲಾಸ ದಕ್ಷಿಣದ ಕಾಶಿ ಖ್ಯಾತಿಯ ಗೋಕರ್ಣ ಕ್ಷೇತ್ರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಮೊನ್ನೆ ಗೋಕರ್ಣ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ನೀನಾ ಕುತಿನ್ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆ ವಾಸವಿದ್ದ ಗುಹೆಯಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನಾವು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸರಿಂದ ರಕ್ಷಣೆಗೊಳಗಾದಂತಹ ವಿದೇಶಿ ಮಹಿಳೆ ಭಾವನಾತ್ಮಕ ಸಂದೇಶವನ್ನ ಕಳಿಸಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ನಾನೀಗ ಆಕೆ ಉಳಿದುಕೊಂಡಂತಹ ಗುಹೆಯ ಹೊರಭಾಗದಲ್ಲಿ ನಾನು ಇದ್ದೇನೆ, ನೋಡ್ತಾ ಇರಬಹುದು. ಇದು ರಷ್ಯಾ ಮೂಲದ ನೀನಾ ಕುಟಿನ್ ಮತ್ತು ಆಕೆಯ ಇಬ್ಬರು ಮಕ್ಕಳು ಇಲ್ಲಿಯೇ ವಾಸವಾಗ್ತಿದ್ರು. ಯಾಕಂತ ಹೇಳಿದ್ರೆ ಒಳಭಾಗದಲ್ಲಿ ದೇವರ ಪೂಜೆ ಅಥವಾ
ಧ್ಯಾನ ಮಾಡುವಂತದ್ದಾಗಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಆಕೆ ಬೋಧಿಸ್ತಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆಕೆ ಗೋವಾ ಮತ್ತು ಕರ್ನಾಟಕ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯೇ ವಾಸವಾಗಿದ್ದಳು. ಕಳೆದ ಒಂದು ವಾರದಿಂದ ಇಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಪೊಲೀಸರು ಕೂಡ ಆಕೆಯನ್ನ ಮತ್ತು ಆಕೆಯ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಆಕೆ ತನ್ನ ಮಕ್ಕಳ ಬಗ್ಗೆ ಆಗಿರಬಹುದು ಅಥವಾ ಹಾವು ಚೇಳುಗಳ ಬಗ್ಗೆ ಸ್ಥಳೀಯರು ಭಯಪಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಆ ರೀತಿ ಇಲ್ಲ, ಕಳಿಸುವ ಒಂದು ಪ್ರಯತ್ನ ಮಾಡಿರುವುದಕ್ಕೆ ಆಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭೂ ಕೈಲಾಸ ದಕ್ಷಿಣದ ಕಾಶಿ ಖ್ಯಾತಿಯ ಗೋಕರ್ಣ ಕ್ಷೇತ್ರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಮೊನ್ನೆ ಗೋಕರ್ಣ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ನೀನಾ ಕುಟಿನ್ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆ ವಾಸವಿದ್ದ ಗುಹೆಯಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನಾವು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸರಿಂದ ರಕ್ಷಣೆಗೊಳಗಾದಂತಹ ವಿದೇಶಿ ಮಹಿಳೆ ಭಾವನಾತ್ಮಕ ಸಂದೇಶನವನ್ನ ಕಳಿಸಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ನಾನೀಗ ಆಕೆ ಉಳಿದುಕೊಂಡಂತಹ ಗುಹೆಯ ಹೊರಭಾಗದಲ್ಲಿ ನಾನು ಇದ್ದೇನೆ, ನೋಡ್ತಾ ಇರಬಹುದು. ಇದು ರಷ್ಯಾ ಮೂಲದ ನೀನಾ ಕುಟಿನ್ ಮತ್ತು ಆಕೆಯ ಇಬ್ಬರು ಮಕ್ಕಳು ಇಲ್ಲಿಯೇ ವಾಸವಾಗ್ತಿದ್ರು. ಯಾಕಂತ ಹೇಳಿದ್ರೆ ಒಳಭಾಗದಲ್ಲಿ ದೇವರ ಪೂಜೆ ಅಥವಾ ಧ್ಯಾನ ಮಾಡುವಂತದ್ದಾಗಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಆಕೆ ಬೋಧಿಸ್ತಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆಕೆ ಗೋವಾ ಮತ್ತು ಕರ್ನಾಟಕ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯೇ ವಾಸವಾಗಿದ್ದಳು. ಕಳೆದ ಒಂದು ವಾರದಿಂದ ಇಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಪೊಲೀಸರು ಕೂಡ ಆಕೆಯನ್ನ ಮತ್ತು ಆಕೆಯ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಆಕೆ ತನ್ನ ಮಕ್ಕಳ ಬಗ್ಗೆ ಆಗಿರಬಹುದು ಅಥವಾ ಹಾವು ಚೇಳುಗಳ ಬಗ್ಗೆ ಸ್ಥಳೀಯರು ಭಯಪಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಆ ರೀತಿ ಇಲ್ಲ, ಕಳಿಸುವ ಒಂದು ಪ್ರಯತ್ನ ಮಾಡಿರುವುದಕ್ಕೆ ಆಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭೂ ಕೈಲಾಸ ದಕ್ಷಿಣದ ಕಾಶಿ ಖ್ಯಾತಿಯ ಗೋಕರ್ಣ ಕ್ಷೇತ್ರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಮೊನ್ನೆ ಗೋಕರ್ಣ ರಾಮತೀರ್ಥ ಗುಹೆಯಲ್ಲಿ ವಿದೇಶಿ ಮಹಿಳೆ ನೀನಾ ಕುಟಿನ್ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆ ವಾಸವಿದ್ದ ಗುಹೆಯಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನಾವು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸರಿಂದ ರಕ್ಷಣೆಗೊಳಗಾದಂತಹ ವಿದೇಶಿ ಮಹಿಳೆ ಭಾವನಾತ್ಮಕ ಸಂದೇಶನವನ್ನ ಕಳಿಸಿರುವಂತದ್ದು. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ನಾನೀಗ ಆಕೆ ಉಳಿದುಕೊಂಡಂತಹ ಗುಹೆಯ ಹೊರಭಾಗದಲ್ಲಿ ನಾನು ಇದ್ದೇನೆ, ನೋಡ್ತಾ ಇರಬಹುದು. ಇದು ರಷ್ಯಾ ಮೂಲದ ನೀನಾ ಕುಟಿನ್ ಮತ್ತು ಆಕೆಯ ಇಬ್ಬರು ಮಕ್ಕಳು ಇಲ್ಲಿಯೇ ವಾಸವಾಗ್ತಿದ್ರು. ಯಾಕಂತ ಹೇಳಿದ್ರೆ ಒಳಭಾಗದಲ್ಲಿ ದೇವರ ಪೂಜೆ ಅಥವಾ ಧ್ಯಾನ ಮಾಡುವಂತದ್ದಾಗಲಿ ಅಥವಾ ಆಧ್ಯಾತ್ಮಿಕತೆಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಆಕೆ ಬೋಧಿಸ್ತಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆಕೆ ಗೋವಾ ಮತ್ತು ಕರ್ನಾಟಕ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡಿ ಗೋಕರ್ಣಕ್ಕೆ ಬಂದಾಗ ಇಲ್ಲಿಯೇ ವಾಸವಾಗಿದ್ದಳು. ಕಳೆದ ಒಂದು ವಾರದಿಂದ ಇಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತಹ ಸ್ಥಳೀಯ ಪೊಲೀಸರು ಕೂಡ ಆಕೆಯನ್ನ ಮತ್ತು ಆಕೆಯ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಆಕೆ ತನ್ನ ಮಕ್ಕಳ ಬಗ್ಗೆ ಆಗಿರಬಹುದು ಅಥವಾ ಹಾವು ಚೇಳುಗಳ ಬಗ್ಗೆ ಸ್ಥಳೀಯರು ಭಯಪಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಆ ರೀತಿ ಇಲ್ಲ, ಕಳಿಸುವ ಒಂದು ಪ್ರಯತ್ನ ಮಾಡಿರುವುದಕ್ಕೆ ಆಕೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.